ವೈಕುಂಠ ಬೋರ್ಗರೆಯುವ ಸಾಗರದ ಮಧ್ಯದಲ್ಲಿ ಮನೆ ಮಾಡಿಕೊಂಡಿದ್ದರೂ ಕೂಡ ನಾನು ಆನಂದದಿಂದ ಮಲಗುತ್ತೇನೆ ಅಂತಲ್ವ ಜಗತ್ತಿನಲ್ಲಿರುವವರೆಲ್ಲ ಆಡೋದು. ಲಕ್ಷ್ಮಿ, ಮೂರು ಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುವುದಕ್ಕೆ ಬೇಕಾಗಿ ಒಂದು ಕಾಲದಲ್ಲಿ ಏಕವಾಗಿದ್ದ ಶಕ್ತಿ ಅನೇಕವಾಗಿ ಕಾಣಿಸಿಕೊಂಡಾಗ ನಾನು ವಿಷ್ಣು ರೂಪದಲ್ಲಿ ಗೋಚರಿಸಿದ್ದು. ಜಗತ್ತು ನನ್ನನ್ನು ಚತುರ್ಭುಜನಾಗಿ ಕಂಡಿದೆ. ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ, ಬಂಧುವಾಗಿ ಸಲಹಬಲ್ಲವನು ದೇವ. ಆ ನೆಲೆಯಲ್ಲಿ ಚತುರ್ಭುಜನಾಗಿ ನನ್ನನ್ನು ಗುರುತಿಸಿದ್ದು. ಸರಿ ಲಕ್ಷ್ಮಿ, ಸ್ಥಿತಿಯ ಕಾರ್ಯ, ಲೋಕಪಾಲನೆ ಇದೇ ಕಾರ್ಯವಾಗಿಸಿಕೊಂಡು ಈ ವೈಕುಂಠ ಧಾಮದಲ್ಲಿ ನಾವಿಬ್ಬರಿದ್ದದ್ದು. ಸತ್ವಯುತವಾದ ಲೋಕ ಇದು. ಸಾತ್ವಿಕರು ಮಾತ್ರ ಇರಬಹುದಾದ ಲೋಕ. ಈ ಸಾತ್ವಿಕವಾದ ಲೋಕಕ್ಕೆ ನನ್ನನ್ನು ಹೊಂದುವುದಕ್ಕಿರುವ ಮಾರ್ಗಗಳ ಹಲವು. ಸಾಮೀಪ್ಯವು, ಸಾಲೋಕ್ಯವು, ಸಾರೂಪ್ಯವು, ಸಾಯುಜ್ಯವು ಎನ್ನುವ ಚತುರ್ವಿಧವಾದ ಮುಕ್ತಿಯನ್ನು ಹೊಂದಿದವರು ಈ ವೈಕುಂಠ ಧಾಮಕ್ಕೆ ಬರುವುದಕ್ಕೆ ಸಾಧ್ಯತೆ ಉಂಟು. ಹಾಗಂತ ವೈಕುಂಠದಲ್ಲಿದ್ದವರೆಲ್ಲ ಇಲ್ಲಿ ಸ್ಥಿರವೋ ಕೇಳಿದ್ರೆ, ಎಲ್ಲಿಯವರೆಗೆ ಅವರು ಸಾತ್ವಿಕರಾಗಿರ್ತಾರೆ ಅಲ್ಲಿಯವರೆಗೆ ಅವರಿಗೆ ವೈಕುಂಠ ಉಂಟು. ಯಾವಾಗ ರಾಜಸವೋ ತಾಮಸವೋ ಬಂತೋ ಅವರು ವೈಕುಂಠದಿಂದ ಪತನರಾಗುತ್ತಾರೆ ಅನ್ನುವುದಕ್ಕೆ ಸಾಕ್ಷಿ ನಮ್ಮ ದ್ವಾರಪಾಲಕರಾದ ಜಯ ವಿಜಯರು. ಸನಕಾದಿಗಳನ್ನು ತಡೆದರು, ಶಬ್ದರಾಗಿ ಭೂಮಿಗೆ ಸೇರಿ ಹೋದರು. ಅಲ್ಲವ ಲಕ್ಷ್ಮಿ, ಜಗತ್ತು ನನ್ನನ್ನು ಹಾವಿನ ಮೇಲೆ ಮಲಗಿರುವ ನನ್ನ ಪಾದವನ್ನು ನೀನು ಪೂಜಿಸ್ತಾ ಇರುವ ನೆಲೆಯಲ್ಲಿ ಕಂಡು ಪೂಜಿಸ್ತದೆ. ಅಂದ್ರೆ ಜಗತ್ತಿಗೆ ಪಾಠವನ್ನು ಕೊಡುವುದಕ್ಕಾಗಿ, ಲೋಕ ಶಿಕ್ಷಣಕ್ಕಾಗಿ ನಾವಿದ್ದವರು. ಪ್ರಪಂಚದ ಗಂಡ ಹೆಂಡತಿ ಹೇಗಿರಬೇಕು, ನಮ್ಮನ್ನು ನೋಡಿ ಕಲಿಬೇಕು. ಹೆಂಡತಿಯಾದವಳು ಸದಾ ಗಂಡನ ಪಾದ ಸೇವೆ ಮಾಡಬೇಕು ಅಂತ ಇರುವುದು. ಅಲ್ಲಿಗೆ ಮುಗೀತು. ಆಹಾ, ನಿಜವಾದ ಹೆಂಡತಿಯಾದವಳು ಯಾರು ಗಂಡನ ಪಾದ ಪೂಜೆ ಮಾಡುತ್ತಾಳೋ ಅವಳಿರುವ ಸ್ಥಾನ ಯಾವುದು? ಗಂಡನ ಕಾಲಡಿಗಲ್ಲ, ಗಂಡನ ಎದೆಯಲ್ಲ ಅವಳಿರಬೇಕು. ಸ್ಥಾನ ಕೊಟ್ಟಿದ್ದಲ್ವ ನೀವು ವಕ್ಷಸ್ಥಳದಲ್ಲಿ? ಹಾಗಾದ್ರೆ ನಮ್ಮ ಬದುಕು ಅಥವಾ ನಾವಿರುವ ರೀತಿ ಅದು ಲೋಕಕ್ಕೆ ಪಾಠವಾಗಬೇಕು. ಆ ನೆಲೆಯಲ್ಲಿ ಲಕ್ಷ್ಮೀನಾರಾಯಣರಾದಂತಹ ನಾವು ವೈಕುಂಠದಲ್ಲಿದ್ದೇ ಲೋಕ ಶಿಕ್ಷಣವನ್ನು ನೀಡುತ್ತಾ ಇದ್ದವರು. ವ್ಯಕ್ತವಾಗಿಯೂ ನಾನು ಪ್ರಪಂಚಕ್ಕೆ ಗೋಚರಿಸಿದ್ದೇನೆ, ಅವ್ಯಕ್ತನಾಗಿಯೂ ಉಳಿದಿದ್ದೇನೆ. ಸ್ಥೂಲವಾಗಿಯೂ ಗೋಚರಿಸಿದ್ದುಂಟು, ಸೂಕ್ಷ್ಮವಾಗಿಯೂ ವಿಚಾರಿಸಿದ್ದುಂಟು. ಹಾಗಾದರೆ ಎಲ್ಲರ ಒಳಗೂ ನಾನಿದ್ದೇನೆ, ಎಲ್ಲರೂ ನನ್ನೊಳಗಿದ್ದಾರೆ ಎಂಬ ನೆಲೆಯಲ್ಲಿ ವೈಕುಂಠ ಧಾಮದಲ್ಲಿದ್ದವ ಗರುಡ ಧ್ವಜನಾಗಿ ಜಗತ್ತು ನನ್ನನ್ನು ಗುರುತಿಸಿದ್ದು ಯಾಕೆ ಹೇಳು? ಗರುಡ ನನ್ನನ್ನು ಏರಿ ಸಾಗುತ್ತದೆ. ಹಾಗಂತ ಆ ಏರಿ ಸಾಗುವ ಗರುಡನನ್ನು ನಾನು ಅಡಿಗೆ ಬಿಟ್ಟದ್ದಲ್ಲ, ಅವನನ್ನು ಧ್ವಜವಾಗಿ ಎತ್ತರಿಸಿದ್ದು. ಯಾರು ದೇವರನ್ನು ಹೊರತಾನೋ, ಯಾರು ದೇವರನ್ನು ಎತ್ತರಿಸ್ತಾನೋ ಅವನನ್ನು ದೇವರು ಕೆಳಗಿಡುವುದಕ್ಕೆ ಬಿಡುವುದಿಲ್ಲ, ಅವನಿಗಿಂತಲೂ ಔನ್ನತ್ಯದಲ್ಲಿ ಅವನನ್ನು ಹಾರಿಸ್ತಾನೆ. ಅಂದರೆ ಪಾಠವಾಗಿ ಲೋಕದಲ್ಲಿ ಧರ್ಮ ಎನ್ನುವುದು ದೇವರನ್ನು ಧರಿಸ್ತದೆ. ಧರ್ಮ ಮಾಡುವ ಮುಖಾಂತರವಾಗಿ ದೇವತಾ ಕಾರ್ಯದಲ್ಲಿ ಜನ ತೊಡಗಿದರೆ ದೇವರೇ ಧರ್ಮವನ್ನು ಕಾಪಾಡುತ್ತಾನೆ ಅನ್ನುವುದಕ್ಕೆ ಸಾಕ್ಷೀಭೂತವಾಗಿ ನಾನು ಗರುಡ ಧ್ವಜನಾದದ್ದು. ಲಕ್ಷ್ಮಿ, ಹೊಸತೇನಲ್ಲ ನಮ್ಮ ತಾಣ, ನಿತ್ಯವೂ ಆನಂದಧಾಮ. ಯಾಕಂದ್ರೆ ಪ್ರಪಂಚದಲ್ಲಿ ಇರುವವರಿಗೆಲ್ಲ ಸುಖ ಮತ್ತು ಆನಂದಗಳ ವ್ಯತ್ಯಾಸವೇ ಗೊತ್ತಿಲ್ಲ. ಹೆಚ್ಚಿನವರೆಲ್ಲ ಸುಖ ಬೇಕು ಅಂತ ಬಯಸ್ತಾರೆ. ಸುಖ ನಿಜವಾಗಿ ಆನಂದವೋ? ಅಲ್ಲವೇ ಅಲ್ಲ. ಒಬ್ಬನಿಗೆ ಸುಖ ಆದದ್ದು ಇನ್ನೊಬ್ಬನಿಗೆ ಸುಖ ಆಗಬೇಕು ಅಂತ ಇಲ್ಲ, ಮತ್ತೊಬ್ಬನಿಗೆ ಸುಖ ಆದದ್ದು ಮಗದೊಬ್ಬನಿಗೆ ಸುಖವಾಗಬೇಕು ಅಂತ ಇಲ್ಲ. ಆದ್ರೆ ಆನಂದ ಎನ್ನುವುದು ಎಲ್ಲರಿಗೂ ಒಂದೇ ಆಗಿರ್ತದೆ. ಅಂತಹ ಆನಂದಧಾಮ ನಮ್ಮದಾದ ವೈಕುಂಠ. ಲಕ್ಷ್ಮಿ, ಶೇಷ ಶಯನನಾಗಿ ನಾನಿರುವ ಕಾಲಕ್ಕೆ ನನ್ನ ಪಾದಮೂಲದಲ್ಲಿದ್ದು ಪಾದ ಸೇವೆ ಮಾಡ್ತಾ ಇರುವ ನೀನು ನನ್ನ ಇವತ್ತು ಹೊಸ್ತು ನೋಡುವುದೇನೆ ಇಲ್ಲ. ಆದ್ರೆ ಯಾಕೆ ಆವತ್ತಿನಿಂದ ಇವತ್ತವರೆಗೆ ನೋಡುತ್ತಲೇ ಇದ್ದೇನೆ, ನಿಮ್ಮೊಟ್ಟಿಗೆ ಇದ್ದೇನೆ. ಆದ್ರೂ ನೋಡುತ್ತಾ ನೋಡುತ್ತಾ ಹೇಳಬೇಕೆಂಬ ಆಸೆ. ಈಗ ನೋಡುತ್ತಾ ನೋಡುತ್ತಾ ಹೇಳಬೇಕೆಂಬ ಆಸೆ. ನೀ ಹೇಳ್ತೀಯ ಅಂತಂದ್ರೆ ನನಗೂ ಕೇಳಬೇಕೆಂಬ ಆಸೆ. ಹಾಗೆ ಕೇಳಬೇಕು. ಏನ ಬಣ್ಣಿಪೆ ಪತಿಯೇ ತವ ಜರಿದ ಇನ್ನೇನ ಬಣ್ಣಿಪೆ, ಇನ್ನೇನ ಬಣ್ಣಿಪೆ ಪತಿಯೇ. ಗೈದ ಧಟನು ಏನ ಬಣ್ಣಿಪೆ ಪತಿಯೇ, ಏನ ಬಣ್ಣಿಪೆ ಪತಿಯೇ.
ಪ್ರವೀಣತೆಗೆ ಶಿವನಾಣಿ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು ತಮ್ಮ ಪ್ರವೀಣತೆಗೆ ಶಿವನಾಣಿ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು ಧನ್ಯಳು ನಾನೇ ಧನ್ಯಳು ಏನೆನುವೆ ಗೀರ್ಮಾಣನುದ ತ್ರೈಕ್ಷೋಣಿಯಲಿ ಎಣೆಗಾಣಿ ಸಂಭ್ರಮವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು ಏನೆನ್ನುವೆ ಗೀರ್ವಾಣನು ದೈಕ್ಷೋಣಿಯಲಿ ಎಣೆಗಾಣೆ ತಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು ನಾನೇ ಧನ್ಯಳು ಏನ ಬಣ್ಣಿಪೆ ಪತಿಯೇ ತವ ಚರಿತ ಏನ ಬಣ್ಣಿಪೆ ಪತಿಯೇ ಲಕ್ಷ್ಮಿ ಆದಿಶೇಷನಿಗೆ 1000 ನಾಲಿಗೆಗಳು. ಹೌದು. ಈ ಲಕ್ಷ್ಮಿಗೆ ಒಂದೇ ನಾಲಿಗೆ. ನನಗೂ 1000 ನಾಲಿಗೆಗಳಿದ್ರೆ ನಿಮ್ಮ ವರ್ಣನೆಯನ್ನ ಯಾವತ್ತಲೂ ಮಾಡುತ್ತಲೇ ಇರುತ್ತಿದ್ದೆ. ನನಗನ್ನಿಸಿದೇನು ಗೊತ್ತು ಲಕ್ಷ್ಮಿ, ಆದಿಶೇಷನಿಗೆ 1000 ನಾಲಿಗೆ, ಆದ್ರೆ ನಿನ್ನದ್ದು 1001. ಆ ನಾಲಿಗೆಗೆ ಸಾವೇ ಇಲ್ಲ ಯಾವ. ಸರಿ, ನಿಮ್ಮ ಅನುಗ್ರಹ ಉಂಟು ಅಂತಾದ್ರೆ ನಿಮ್ಮ ಎಣಿಕೆಯಂತೆ 1000 ನಾಲಿಗೆ ಆಗ್ತದೆ. ಹೌದು, 1001 ನಾಲಿಗೆಯೂ ಆಗ್ತದೆ ಸ್ವಾಮಿ. ಯಾಕೆ ಗೊತ್ತುಂಟಾ? ಯಾಕೆ? ನಿಮ್ಮ ಕಾರ್ಯವೈಖರಿಯೇ ಅಷ್ಟುಂಟು. ನಾವು ಮಲಗಿರುವಂತ ಈ ಕ್ಷೀರ ಸಮುದ್ರವನ್ನೇ ಮಸಿಯಾಗಿಸಿಕೊಂಡು ಗಗನವನ್ನೇ ಹಾಳೆಯಾಗಿಸಿಕೊಂಡು ಬರೆದರೂ ನಿಮ್ಮ ಪ್ರವೀಣತೆಯನ್ನು ಬರೆದು 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 ಮುಗಿಸುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಅಂತ ಘನ ಕಾರ್ಯವನ್ನು ಮಾಡಿದವರು, ಅಂತ ವಿಚಿತ್ರವನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವರು, ನೀವೆಂದ ಪ್ರಕಾರವಾಗಿ ವಿಷ್ಣು ಸರ್ವವನ್ನೂ ವ್ಯಾಪಿಸಿದ್ದು ಎಂಬುದಾಗಿ ಅಲ್ವೇ? ಲೋಕ ವ್ಯಾಪಕ ಅಲ್ವೇ? ಎಲ್ಲರ ಒಳಗೂ ಇದ್ದೀರಿ, ಎಲ್ಲರ ಹೊರಗೂ ಇದ್ದೀರಿ. ಅಣುವಲ್ಲಿ ಅಣುವಾಗಿ ಮಹತ್ತಲ್ಲಿ ಮಹತಿಯಾಗಿ ಕಾಣಿಸಿಕೊಂಡ. ಹಾಗಿದ್ರೆ ಇಂಥ ಮಹತ್ವವಂತ ನಿಮ್ಮ ಕೈ ಹಿಡಿಯುವುದಕ್ಕೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದನೋ ಏನು? ಓಹೋ, ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿ ಬಂದವಳು ನಾನು. ಆ ಕಾಲಕ್ಕೆ ನನ್ನನ್ನ ಮದುವೆ ಆಗುವುದಕ್ಕೆ ದೇವ ಮತ್ತು ಅಸುರರು ಇಬ್ಬರು ತಾನು ಮುಂದೆ ಎಂಬುದಾಗಿ ಎಲ್ಲರೂ ಬಂದು ನಿಂತಾಗ ನನ್ನ ಕೈಗೆ ವರಹ ಮಾಲಿಕೆಯನ್ನು ಕೊಟ್ಟಿದ್ದು. ಆವಾಗ ಯಾರನ್ನೂ ನಾನು ಗಮನಿಸಲಿಲ್ಲ. ನಿಮ್ಮನ್ನೇ ತದೇಕ ಚಿತ್ತಳಾಗಿ ನೋಡುತ್ತಾ ಬಂದು ನಿಮ್ಮ ಕೊರಳಿಗೆ ನಾನು ಮಾಲೆ ಇಕ್ಕಿದವಳು. ಲಕ್ಷ್ಮಿ, ಈ ಒಂದು ನಮ್ಮ ಮದುವೆಯ ಪ್ರಸಂಗದಲ್ಲಿಯೂ ಲೋಕಕ್ಕೊಂದು ಪಾಠ ಉಂಟು ನೋಡು. ಪ್ರಪಂಚದ ಪ್ರತಿಯೊಬ್ಬರು ಲಕ್ಷ್ಮಿ ಬೇಕು, ಸಂಪತ್ತು ಬೇಕು ಅಂತ ಅದರ ಹಿಂದೆ ಹೋಗುತ್ತಾರೆ. ಅದಕ್ಕೆ ರೂಪಕವಾದದಲ್ಲಿರುವ ದೇವಾಸುರರು ನಿನ್ನನ್ನು ಬಯಸಿ ಹೊಂದದ್ದು. ಹೌದು, ಅವರತ್ತ ನೀನು ನೋಡ್ಲಿಲ್ಲ. ನಾನು ಯಾವ ಆಲೋಚನೆಯೂ ಇಲ್ಲದೆ ನನ್ನಷ್ಟಕ್ಕೆ ನನ್ನ ಕೆಲಸದಲ್ಲಿದ್ದವ, ಸ್ಥಿತವಾಗಿದ್ದವರು. ನನ್ನನ್ನು ಹುಡುಕಿ ನೀ ಬಂದೆ. ಜಗತ್ತಿಗೆ ಲಕ್ಷ್ಮಿ ಬರುವುದಕ್ಕೆ ಸುಲಭದ ದಾರಿ ಅದೇ. ನಾವು ಲಕ್ಷ್ಮಿಯ ಹಿಂದೆ ಹೋದ್ರೆ ಲಕ್ಷ್ಮಿ ಬರುವುದಿಲ್ಲ. ಮಾಡುವ ಕೆಲಸ ನಾವು ಒಂದಡಿಯಲ್ಲಿ ಸರಿ ಮಾಡಿದ್ರೆ ಲಕ್ಷ್ಮಿಯೇ ಹುಡ್ಕೊಂಡು ಬರ್ತಾಳೆ ನಮಗೆ. ಹಾಗಾಗಿ ನಿಮ್ ಹಿಂದೆ ನಾನು ಬಂದೆ. ಇನ್ನೊಂದು ಕಾರಣ ಉಂಟು. ಸಹಜವಾಗಿ ಹೆಣ್ಣು ಚಂಚಲೆ. ಹೌದು. ಅದರಲ್ಲಿ ಲಕ್ಷ್ಮಿ ಇನ್ನೂ ಚಂಚಲೆ. ಹೌದು. ಚಂಚಲೆಯಾಗಿರುವಂತ ಲಕ್ಷ್ಮಿಯನ್ನ ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳಬೇಕು ಅಂತಾದ್ರೆ ಅವ ಎಷ್ಟು ಪ್ರಬುದ್ಧನಾಗಿರಬೇಕು ಯೋಚನೆ ಮಾಡಿ ಸ್ವಾಮಿ. ಹಾಗಾಗಿ ನನ್ನನ್ನು ಆಳುವ ಶಕ್ತಿ ನಿಮಗುಂಟು ಎಂಬ ಕಾರಣಕ್ಕಾಗಿಯೂ ಮತ್ತು ನಿಮ್ಮ ಉದ್ಯೋಗವಾದರೂ ಯಾವುದು? ಪಾಲನಾ ಕರ್ತೃ, ಲೋಕಪಾಲನೆ, ಪಾಲಿಸುವುದಕ್ಕೆ ಬೇಕಾಗುವುದು ಯಾವುದು? ಲಕ್ಷ್ಮಿ, ಧನ. ಹೌದು ಅಲ್ಲವೇ? ಹಾಗಾಗಿ ಪಾಲನೆ ಮತ್ತು ಲಕ್ಷ್ಮಿ ಒಂದಾಗಬೇಕೆಂಬಂತ ಉದ್ದೇಶಕ್ಕಾಗಿಯೂ ನಾನು ನಿಮ್ಮನ್ನೇ ಸೇರಿದ್ದು. ವಲ್ಲಭ ಗೀರ್ವಾಣನುತರಾಗಿರುವಂತ, ಲೋಕದ ಕಲ್ಯಾಣಕ್ಕಾಗಿರುವಂತ ತಮ್ಮ ವರ್ಣಿಸುವುದಕ್ಕೆ ಬಡತನ ಉಂಟಾಗ್ತಾ ಉಂಟು. ಯಾಕೆಂದ್ರೆ ನಿಮ್ಮಯ ರಾಣಿಯಾದುದು ನನ್ನ ಭಾಗ್ಯ.
ನಾನು ಧನ್ಯ. ಅದಕ್ಕೆ ನೀ ಹೇಳಿದ್ದು ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ. ಹೌದು, ಹಾ. ನನ್ನನ್ನ ಉಳಿದವರೆಲ್ಲ ಕರೀತಾರೆ ಹಾ. ಲಕ್ಷ್ಮೀ ಬಾರಮ್ಮ ಅಂತ. ಹಾ. ನಾನು ಹೋಗ್ತೇನೋ ಬಿಡುವ ಆಮೇಲೆ ಅವರವರ ಧರ್ಮಕ್ಕನುಸಾರವಾಗಿ. ಹಾ. ಆದ್ರೆ ನನ್ನ ಧರ್ಮ ಏನು? ಪತಿಯನ್ನು ಅನುಸರಿಸುವುದು. ಹೌದು. ಆ ಧರ್ಮವನ್ನು ಬಿಡುವುದೂ ಇಲ್ಲ, ಬಿಟ್ಟವಳು ನಾನು ಅಲ್ಲವೂ ಅಲ್ಲ. ಕಾರಣ ನನ್ನನ್ನು ಹಾಗೆ ನೋಡಿಕೊಂಡವರು ನೀವು. ಮೊದಲೇದ ಪ್ರಕಾರವಾಗಿ ಹೆಂಡತಿ ಗಂಡನ ಕಾಲ ಬುಡದಲ್ಲಿರಬೇಕು, ಹೆಂಡತಿ ಗಂಡ ಹೃದಯದಲ್ಲಿ ಸ್ಥಾನ ಕೊಡಬೇಕು. ಅದು ಪರಸ್ಪರವಾಗಿರಬೇಕಾದ ಸೌಹಾರ್ದ. ಹಾಗಾದ್ರೆ ಗಂಡಿನ ಹೃದಯವನ್ನೇ ಹೆಂಡತಿ ಅಂತ ಹೇಳ್ತಾರೆ ಅಥವಾ ಹೇಳಬೇಕೆಂಬಂತ ಪಾಠವನ್ನ ಲೋಕಮುಖಕ್ಕೆ ತಾವು ಸಾರಿಕೊಟ್ಟವರಲ್ಲವೇ? ಇನ್ನೊಂದು ಲಕ್ಷ್ಮಿ, ಜಗತ್ತಿನ ಉಳಿದವರಿಗೆಲ್ಲ ಪಾಠ ಅಂತ ಗೊತ್ತುಂಟು. ಏನು? ಯಾವ ವ್ಯಕ್ತಿ ತನ್ನ ಹೃದಯದಲ್ಲಿ ತನ್ನ ಹೆಂಡತಿಯನ್ನು ಇಟ್ಟುಕೊಳ್ತಾನೋ ಅವನ ಮನೆ ಲಕ್ಷ್ಮೀ ನಿವಾಸ ಆಗುತ್ತದೆ. ಖಂಡಿತ ಅನುಗ್ರಹ ನಾನು ಮಾಡ್ತೇನೆ. ಹೌದು. ವಲ್ಲಭ, ನಿಮ್ಮಯ ರಾಣಿ ಆಗಿದ್ದು ನಾನು ಧನ್ಯ. ಜೊತೆಯಲ್ಲಿ ಇದಕ್ಕೆ ಪೂರಕವಾಗಿ ಒಂದು ಮಾತು, ನಾನು ಧನ್ಯ ಅಂತ ಹೇಳುವಲ್ಲಿ ನಿಮ್ಮಾಣೆಯನ್ನ ಕೊಟ್ರೆ ನನಗದು ಭೂಷಣವೂ ಅಲ್ಲ, ನಿಮಗೂ ಅಲ್ಲ. ನಿಮ್ಮ ಊರಿಗೆ ಮತ್ತೊಬ್ಬ ಇದ್ದಾನೆ ಲೋಕಾಧ್ಯಕ್ಷ ಸ್ಥಾನದಲ್ಲಿ, ಶಿವ, ಕಡೆಯ ದಿಕ್ಕಿನ ಒಡೆಯ. ಮದುವೆ ಕಾಲದಲ್ಲಿ ನಿನಗೆ ಅಣ್ಣನ ಸ್ಥಾನದಲ್ಲಿ. ಹೌದು. ಹಾಗಾದ್ರೆ ಅಣ್ಣನಾಗಿ ಬಂದು ನಿಂತು ನಮ್ಮ ವಿವಾಹವನ್ನ ಮಾಡಿ ಪೂರೈಸಿರುವಂತ ಆ ಶಿವನಾಣೆಯಾಗಿಯೂ ನಾನು ಧನ್ಯಳು. ಹೌದು, ಕಾರಣ ನಿಮ್ಮ ಕಾರ್ಯವೈಖರಿ. ಅಂದ್ರೆ ನನ್ನನ್ನು ಹೊಗಳಿದ್ದಿಷ್ಟು ಪೀಠಿಕೆ, ಅಷ್ಟು ತೊಡಗಿದ್ದು ಅದಟಿನ ಕುರಿತಾಗಿ ಅಂತದ್ದೆಂತ ಉಂಟಿಲ್ಲ. ನಿಮ್ಮ ಅದಟ್ಟು ನೀವು ಮಾತ್ರ. ಅಯ್ಯೋ, ನೀವು ಮಾಡಿದ್ದಾದ್ರೂ ಏನು? ಕುಂದ ಕುಟ್ಮಲ ರದನ ಕುಂದ ಕುಟ್ಮಲ ರದನ ಕುಂದ ಕುಟ್ಮಲ ಕುಟ್ಮಲ ರದನ ಕುಂದ ಕುಟ್ಮಲ ರದನ ಕುಟ್ಮಲ ರದನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮತ್ಸ್ಯಾವತಾರ ಮತ್ಸ್ಯಾವತಾರದಿಂದ ತರಿದೆ ಸೋಮನ ತರಿದೆ ಸೋಮನ ಕುಂದ ಕುಟ್ಮಲ ರದನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮತ್ಸ್ಯಾವತಾರ ಮತ್ಸ್ಯಾವತಾರದಿಂದ ತರಿದೆ ಸೋಮನ ತರಿದೆ ಸೋಮನ ಕುಟ್ಮಲ ರದನ ಕುಟ್ಮಲ ರದನ ರದನ ರದನ
ಮಂದರಾದ್ರಿಯ ಕುಂದದಿತ್ತುದ ಅಂದಿನರ ಹರಿಯಂದ ರೂಪವ ಮಂದರಾದ್ರಿಯ ಕುಂದದಿತ್ತುದ ಮಂದರಾದ್ರಿಯ ಕುಂದದಿತ್ತುದ ಮಂದರಾದ್ರಿಯ ಕುಂದದಿತ್ತುದ ಹಂದಿನರ ಹರಿ ಹಂದಿನರ ಹರಿಯೇ ಹಂದಿನರ ಹರಿಯಂದ ರೂಪವ ನರಹರಿಯಂದ ರೂಪವ ನರಹರಿಯಂದ ರೂಪವ ಹಂದಿನರ ಹರಿಯಂದ ರೂಪವ ಹಂದಿ ಅಂದಿನರ ಹರಿಯಂದ ರೂಪವ ಹೊಂದಿ ಕಶ್ಯಪನಂದನರ ಕದಿಯುಂದಿರಿದು ಕಶ್ಯಪನಂದನರ ಕದಿಯುಂದಿರಿದು ಕದಿಯುಂದಿರಿದು ವಟುವೆಂದೆನಿಸಿ 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 ವಾಮನನೆಂದೆನಿಸಿ ವಟುವೆಂದೆನಿಸಿ ವಟುವೆಂದೆನಿಸಿ ಮನವಿಲ್ಲದ ಮೆರೆವ ಮನವಿಲ್ಲದ ಮೆರೆವ ಮನಾಂದ ಬಲಿಯ ವಸುಂಧರೆಗೆ ಪದದಿಂದ ಒತ್ತಿ ವಸುಂಧರೆಗೆ ಪದದಿಂದ ಒತ್ತಿ ಪದದಿಂದ ಒತ್ತಿ ಸುರೇಂದ್ರ ಸುಮನಸ ವೃಂದ ಪೊರೆದುದ ಸುರೇಂದ್ರ ಸುಮನಸ ವೃಂದ ಪೊರೆದುದ ಹಿಂದೆಣಿಸಿ ಮುದದಿಂದ ಹೊಗಳುವೆ ನಾನೆಂದೆಣಿಸಿ ಮುದದಿಂದ ಹೊಗಳುವೆ ಏನ ಬಣ್ಣಿ ಪೇಪದಿಯೇ ಗೈದಡ ಬಣ್ಣಿ ಪೇಪದಿಯೇ ತವ ಜರಿದ ಇನ್ನೇನ ತವ ಜರಿದ ಇನ್ನೇನ ಬಣ್ಣಿ ಪೇಪದಿಯೇ ಕುಟ್ಮಲ ರದನ ಕುಂದ ಕುಟ್ಮಲ ರದನ ಮದದಿಂದ ಮೆರೆವ ಮನೋಂದ ಬಲಿಯ ವಸುಂಧರೆಗೆ ಪದದಿಂದ ಒತ್ತಿ ಬಲಿಯ ವಸುಂಧರೆಗೆ ಪದದಿಂದ ಒತ್ತಿ ಪದದಿಂದ ಲೊತ್ತಿ ಸುರೇಂದ್ರ ಸುಮನಸ ವೃಂದ ಪೊರೆದುದ ಸುರೇಂದ್ರ ಸುಮನಸ ವೃಂದ ಪೊರೆದುದ ಸುಮನಸ ವೃಂದ ಪೊರೆದುದ ಹಿಂದೆಣಿಸಿ ಮುದದಿಂದ ಹೊಗಳುವೆ ನಾನಿಂದೆಣಿಸಿ ಮುದದಿಂದ ಹೊಗಳುವೆ ಮುದದಿಂದ ಹೊಗಳುವೆ ಏನ ಬಣ್ಣಿ ಪೇಪದಿಯೇ ತವ ಚರಿತ ಇನ್ನೇನ ಬಣ್ಣಿ ಪೇಪದಿಯೇ
ಹೇಳಿದೆ. ಹ್ಮ್. ಅದಟನ್ನೇನು ವರ್ಣಿಸಲಿ ಅಂತ ತೊಡಗಿ ಒಂದೋ ಎರಡೋ ಅಂತ ಹೇಳುವುದಕ್ಕೆ ಹೊರಟೆ. ಹೌದು. ಹೇಳ್ತಿ ಅಂತ ನಾನು ಗ್ರಹಿಸಿದ್ದು. ಹೇಳಲಿಲ್ಲ, ಹಾಡುವುದಕ್ಕೆ ತೊಡಗಿದೆ. ಹಾ. ಹಾಡುತ್ತಿ ಅಂತ ಭಾವಿಸಿದ್ರೆ ಇಲ್ಲ, ಹಾಡಿ ಕುಣಿಯುವುದಕ್ಕೆ ತೊಡಗಿದೆ. ನಿನ್ನ ಕುಣಿಯುವಾಗ ನನಗನ್ನಿಸಿದ್ದೇನು ಗೊತ್ತಾ? ಏನ್ ಅನಿಸಿದ್ದು? ನೀನು ಕುಣಿದದ್ದಲ್ಲ, ಹಾ. ನಾಟ್ಯಕ್ಕಂತಲೇ ಹೆಸರಾದ ಆ ನಟರಾಜ ನೆನೆಸಿದ ಶಂಕರನೇ ಸ್ತ್ರೀ ವೇಷ ಮಾಡಿ ಕುಣಿದ್ನು ಅಂತ. ಅನುಮಾನ ಇಲ್ಲ. ಹಾ. ಯಾಕೆ ಗೊತ್ತುಂಟ? ಹಾ. ನನ್ನ ಕೈಗೆ ವರಹ ಮಾಲಿಕನ ಕೊಟ್ಟಿದ್ದವನೇ. ಹೌದು. ಹಾಗಾಗಿ ಅವನ ಪ್ರೇರಣೆ. ಹಾಗಾದ್ರೆ ಇವತ್ತಿಗೆ ಇಷ್ಟ ಆಗ್ಲಿಕ್ಕೆ ಶಂಕರನೇ ಕಾರಣ. ಅನುಮಾನ ಇಲ್ವ? ನಿಮ್ಮ ಹೆಂಡತಿ ಆಗ್ಲಿಕ್ಕೆ ಮೂಲ ಕಾರಣ ಅವನೇ. ವಲ್ಲಭ, ಹಾ. ಅದು ಯಾವುದು ಮುಖ್ಯ ಅಲ್ಲ. ನನ್ನನ್ನ ಒಲಿಸುವ ಮೊದಲು ನೀವೇನು ನನಗೆ ಗೊತ್ತಿಲ್ಲ. ಹಾ. ಮದುವೆ ನಂತರ ಏನು ಹಾ. ನಾನು ಚೆನ್ನಾಗಿ ತಿಳಿಯಲಿಲ್ಲ. ಹತ್ತಿರದಿಂದ ನೋಡ್ತಾ ಇದ್ದವು. ನೋಡಿದ್ದಷ್ಟೇ, ನೋಡುವುದು ಬೇರೆ, ತಿಳಿಯುವುದು ಬೇರೆ. ಹೌದು, ನೋಡಿದ್ದೆಲ್ಲ ಸತ್ಯ ಆಗುವುದಿಲ್ಲ. ಯಾಕೆ ನಿಮ್ಮನ್ನ ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾ. ಮಾಯೆಯ ಒಳಗೆ ನೀವಿದ್ದೀರಿ. ಹಾ. ಎಲ್ಲರೂ ಮಾಯೆಯ ಒಳಗಿದ್ದಾರೆ. ಹಾ. ವಿಷ್ಣು ಮಾತ್ರ ಆಗಲ್ಲ, ಹಾ. ಮಾಯೆಯನ್ನೇ ಒಳಗಿರಿಸಿಕೊಂಡಿದ್ದಾನೆ. ಹೌದು. ಹಾಗಾಗಿ ನಿಮ್ಮನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಹಾ. ಹಾ. ನಿಮ್ಮ ಒಳ ಹೊರವನ್ನ, ಹಾ. ನಿಮ್ಮ ಆಳ ಎತ್ತರವನ್ನ ಹಾ. ತಿಳಿಯುವುದಕ್ಕೆ ಆ ಯೋಗ್ಯತೆ ನನಗೆ ಇಲ್ಲವೂ ಇಲ್ಲ. ಆದ್ರೆ ಒಂದು ಏನು ಪ್ರಥಮವಾಗಿ ನೀವು ಮಾಡಿದ್ದು ಹಾ. ಮತ್ಸ್ಯಾವತಾರ. ಮತ್ಸ್ಯ ಅವತಾರ. ಹೌದು. ಅವತಾರವನ್ನು ಮಾಡುದು ಯಾಕೆ ಆಗಿದ್ರೆ? ಲೋಕ ಶಿಕ್ಷಣಕ್ಕೆ ಬೇಕು. ಹಾ. ಲೋಕ ಶಿಕ್ಷಣವೂ ಹೌದು, ಲೋಕ ಕಲ್ಯಾಣವೂ ಹೌದು. ಹೌದು. ಲೋಕ ಕಲ್ಯಾಣಕ್ಕೆ ಬೇಕಾಗಿ, ಅಸುರರ ನಾಶಕ್ಕೆ ಬೇಕಾಗಿ ತಾವು ಅವತಾರವನ್ನ ಮಾಡುವುದಕ್ಕೆ ಮುಂದಾದ್ರಿ. ಹಾ. ಯಾರಿದೋ ಮನಸ್ಸಿನ ಸಂಕಲ್ಪವನ್ನ ಹಾ. ಈಡೇರಿಸುವುದಕ್ಕೆ ಬೇಕಾಗಿ ಬಂದಿದ್ದನ್ನ ಸ್ವೀಕರಿಸಿ ಅದನ್ನು ವರವಾಗಿಸಿಕೊಂಡು ಹಾ. ಅವತಾರವಾಗಿಸಿಕೊಂಡು ಧರೆಗಿಳಿದವರು ತಾವು. ಹೌದು. ಹಾಗಾದ್ರೆ ಹಾ. ಸೋಮಕ ಎಂಬಂತ ದೈತ್ಯನ ವಧಿಸುವುದಕ್ಕೆ ಬೇಕಾಗಿ ಮತ್ಸ್ಯಾವತಾರವನ್ನ ತಾಳಿದ್ವಿ. ಮೀನಾದೆ. ಹೌದು. ಹಾ. ಅವನಿಗೆ ಯಾವುದು ಆಹಾರವಾಗಿತ್ತು, ಯಾವುದು ತಾತ್ಸಾರವಾಗಿತ್ತು, ಅದೇ ಮುಖೇನ ಅದರ ಮುಖೇನವಾಗಿ ತಾವು ಮತ್ಸ್ಯದ ಮುಖೇನವಾಗಿ ಅವನ ಕೊಂದು ಕಳೆದಿದ್ದಲ್ವೇ? ಲಕ್ಷ್ಮಿ, ಓ, ಪ್ರಪಂಚಕ್ಕೆ ಬೆಳಕಾಗಬೇಕಾದ ವೇದ, ಆ ವೇದಗಳನ್ನು ಅಪಹರಿಸಿ ಕತ್ತಲೆಯಲ್ಲಿ ಮುಳುಗಿಸಿದ ಸೋಮಕನಾದ ತಮಾಸುರ. ಅವನ ಹೆಸರೇ ಸೋಮಕ. ಹೌದು. ಮತ್ತೊಂದು ತಮ. ಏನು ಆಲೋಚನೆ ಮಾಡು. ಪ್ರಪಂಚದ ಬೆಳಕನ್ನು ಕತ್ತಲೆಯಲ್ಲಿ ಮುಳುಗಿಸ್ತೇನೆ ಅಂತ ಹೊರಟ. ಜಗತ್ತಿಗೊಂದು ಸತ್ಯ ಗೊತ್ತಾಗಬೇಕಿತ್ತು. ಏನು? ಬೆಳಕನ್ನು ಎಷ್ಟು ಕತ್ತಲೆಯಲ್ಲಿ ಮುಳುಗಿಸಿರ್ಲಿ, ಆ ಬೆಳಕು ತಾನಾಗೆ ಹೊರಬರುತ್ತದೆ. ಇನ್ನೊಂದು, ಕತ್ತಲೆಯಲ್ಲಿ ಬೆಳಕು ಐಕ್ಯವಾಗುವುದಲ್ಲ, ಬೆಳಕಿನಲ್ಲಿ ಕತ್ತಲು ಐಕ್ಯವಾಗುವುದು ಯಾವತ್ತು? ಇದು ನೇಮ. ಹೌದು. ಅದೇ ರೀತಿಯಲ್ಲಿ ನೀವು ಬೆಳಕನ್ನ ಕೊಟ್ಟಿರಿ, ಅವನ ನಾಶವನ್ನು ಮಾಡಿದ್ರಿ, ಮತ್ಸ್ಯಾವತಾರವನ್ನು ಮುಗಿಸಿದ್ರಿ. ಹೌದು. ಆಮೇಲೆ ಭೂಮಿಯನ್ನೇ ಹೊತ್ತೊಯ್ಯುವುದಕ್ಕೆ ಮುಂದಾದ ಮತ್ತೊಬ್ಬ ರಕ್ಕಸ, ಅವನನ್ನು ವಧಿಸುವುದಕ್ಕೆ ಬೇಕಾಗಿ, ಹಿರಣ್ಯಾಕ್ಷನ ವಧೆಗೆ ಬೇಕಾಗಿ ತಾವು ಅವನ ಆಹಾರವಾಗಿರುವಂತ ವರ ಹಂದಿ ಅವತಾರದ ಮೂಲಕವಾಗಿ ಅವನನ್ನ ಕೊಂದು ಕಳೆದಿರಿ. ಪ್ರಪಂಚದ ನ್ಯಾಯ ಅದೇ ಅಲ್ವಾ ಲಕ್ಷ್ಮಿ? ಏನು? ಯಾವ ಆಹಾರ ನಮಗೆ ಅತಿಯಾಗುತ್ತದೆಯೋ ಅದು ವಿಷವಾಗುತ್ತದೆ. ದಿನಕ್ಕೆ ಶತಸೂಕರವನ್ನು ತಿನ್ನುವ ವರ ಪಡೆದವ ಹಿರಣ್ಯಾಕ್ಷ 101ನೇಯದ್ದಾಗಿ ಶ್ವೇತವರಾಹನಾಗಿ ಕಾಣಿಸಿಕೊಂಡವ. ತಿನ್ನುತ್ತೇನೆ ಅಂತ ಬಂದ, ಅದೇ ವರಹ ಅವನಿಗೆ ವಿಷವಾಯಿತು. ಅವನ ಸಾವಿಗೆ ಕಾರಣ ಆಯ್ತು. ಇಲ್ಲೂ ಲೋಕ ಶಿಕ್ಷಣವೇ. ಪಡೆದ ವರವನ್ನು ಸರಿಯಾಗಿ ಬಳಸಿಕೊಂಡ್ರೆ ಅಮೃತ, ಅದನ್ನ ವಿರುದ್ಧವಾಗಿ ಬಳಸಿಕೊಂಡ್ರೆ ವಿಷ. ಅದೇ ವಿಷ ಆಗ್ತದೆ. ಅದನ್ನ ಲೋಕಮುಖಕ್ಕೆ ಸಾರಿ ಕೊಟ್ರಿ. ಹಾಗಾದ್ರೆ ಮೀನೆನ್ನುವುದು ಜಲಚರ ಮಾತ್ರ. ಆದ್ರೆ ವರಹ ಭೂಮಿಯ ಮೇಲೆ ಮಾತ್ರ ವಾಸವಾಗುವಂತದ್ದು, ಓಡಾಡುವುದು. ಆಮೇಲೆ ಭೂಮಿಯ ಮೇಲೂ ನೀರಿನ ಮೇಲೂ ವಾಸ ಮಾಡುವಂತ ಮತ್ತೊಂದು ಅವತಾರ ಮಾಡಿದ್ದು ನೀವು, ಕೂರ್ಮಾವತಾರ. ಹಾ. ಯಾವಾಗ ಸಮುದ್ರ ಮಥನ ಮಾಡುವ ಕಾಲಕ್ಕೆ ಮಂದರಾಚಲ ನೀರಿನಲ್ಲಿ ಮುಳುಗಿ ಹೋಗುತ್ತಿರುವಾಗ ನೀವು ಕೂರ್ಮನಾಗಿ ಬಲಿಷ್ಠವಾದ ಬೆನ್ನಿನ ಮೂಲಕವಾಗಿ ಮಂದರಾಚಲವನ್ನು ಎತ್ತಿ ಹಿಡಿದಿದ್ದಲ್ವಾ? ದೇವಾಸುರರು ಒಂದಾಗಿ ಹೊರಟದ್ದು ಅಮೃತ ಮಥನಕ್ಕೆ. ಸಮುದ್ರ ಮಥನದ ಕಾಲಕ್ಕೆ ನನ್ನನ್ನು ನಾಯಕ ಅಂತ ಒಪ್ಪಿದ್ರು. ಜಗತ್ತಿಗೆ ಆಗಲೂ ಹೇಳಬೇಕಿತ್ತು ಲಕ್ಷ್ಮಿ, ಬೆನ್ನ ಹಿಂದೆ ಎಷ್ಟು ಮಂದಿ ಜನ ಇದ್ದಾರೆ ಎನ್ನುವ ನೆಲೆಯಿಂದ ಅವ ನಾಯಕ ಆಗುವುದಲ್ಲ. ತಾನು ನಂಬಿದವರು ಮುಳುಗುವ ಕಾಲಕ್ಕೆ ಯಾವತ್ತ ಬೆನ್ನು ಕೊಟ್ಟು ಎಬ್ಬಿಸ್ತಾನೋ ಅವ ನಿಜವಾದ ನಾಯಕ. ಅದಕ್ಕೆ ಬೇಕಾಗಿಯೇ ನಾನು ಕೂರ್ಮನಾಗಿ ಬೆನ್ನು ಕೊಟ್ಟದ್ದು. ಹೌದು. ಆ ಮೂಲಕವಾಗಿ 3 ಅವತಾರವನ್ನ ಯಾವ ಕಾರಣಕ್ಕಾಗಿ ತಾವು ಮಾಡಿದ್ದೀರೋ ಅದನ್ನ ಯಶಸ್ವಿಯಾಗಿ ಪೂರೈಸಿದವರು. ಮೊದಲನೇ ಅವತಾರಕ್ಕೆ ನಾನಿಲ್ಲ, ನಾನು ಕೇಳಿದ್ದು. ಕೂರ್ಮ ಅವತಾರ ಮಾಡುವಾಗ ನಾನಿಲ್ಲ, ಆಮೇಲೆ ಬಂದದ್ದು. ಆ ಬಳಿಕ ಇನ್ನೊಂದು ಅವತಾರ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು.
ಅವನ ವಧೆಗೆ ಬೇಕಾಗಿ ಅವ ಪಡೆದ ವರಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಅವನನ್ನು ವಧಿಸುವುದಕ್ಕಾಗಿ ನರಸಿಂಹಾವತಾರವನ್ನು ತಾಳಿ ಮೇಲೂ ಅಲ್ಲ ಕೆಳಗೂ ಅಲ್ಲ ಒಳಗೂ ಅಲ್ಲ ಹೊರಗೂ ಅಲ್ಲ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ ಮನುಷ್ಯನೂ ಅಲ್ಲ ಮೃಗವೂ ಅಲ್ಲ ಆ ರೀತಿಯಲ್ಲಿ ಆಯುಧವಲ್ಲೋ ನಿರಾಯುಧವಲ್ಲ ಈ ಮಾತಿನಂತೆ ನಖದ ಮೂಲಕವಾಗಿ ಅವನ ಹೊಟ್ಟೆಯನ್ನು ಸೀಳಿದವರು ತಾವು. ಪ್ರಪಂಚದಲ್ಲಿ ಅತ್ಯಂತ ವಿಷಮ ಸ್ಥಿತಿಯಲ್ಲಿ ತನಗೆ ಸಾವು ಬರಬೇಕು ಅಂತ ವರ ಪಡೆದವ. ಅವ ಭಾವಿಸಿದ ಇಂಥದ್ದೊಂದು ವರ ಪಡೆದ್ರೆ ತನಗೆ ಸಾವೇ ಇಲ್ಲ ಅಂತ. ಜಗತ್ತಿನಲ್ಲಿ ಯಾವುದೂ ಅಲ್ಲದ ಸ್ಥಿತಿಗೆ ದೇವರು ಅಂತ ಹೆಸರು. ಅದಕ್ಕೆ ಆ ರೂಪದಲ್ಲಿ ನಾ ಕಾಣಿಸಿಕೊಂಡದ್ದು. ಭಗವತ್ ಪರಂಪರೆ ಹೇಳಿತಲ್ಲ, ಒಬ್ಬ ಹಿರಣ್ಯಕಶ್ಯಪನನ್ನು ಕೊಲ್ಲುವ ಕಾಲಕ್ಕೆ ವ್ಯಗ್ರನಾಗಿ ಉಗ್ರನಾಗಿ ಭಗವಂತ ಬಂದ. ರಾಕ್ಷಸರೆಲ್ಲ ಹೇಳಿದ್ರಂತೆ ಲಕ್ಷ್ಮಿ, ಒಬ್ಬ ರಾಕ್ಷಸನನ್ನು ಕೊಲ್ಲುವುದಕ್ಕೆ ದೇವರು ರಾಕ್ಷಸನಿಗಿಂತಲೂ ಕ್ರೂರಿಯಾದ ಅಂತ. ಆದ್ರೆ ಭಾಗವತ ಪರಂಪರೆ ಹೇಳಿತಂತೆ, ಒಬ್ಬ ದುಷ್ಟನಾದ ಹಿರಣ್ಯಕಶ್ಯಪನ ಹೊಟ್ಟೆಯಲ್ಲಿಯೂ ಪ್ರಹ್ಲಾದನಂತ ಒಬ್ಬ ಸದ್ವದ್ಭಕ್ತ ಭಾಗವತ ಹುಟ್ಟಿದ್ದಾನೆ. ಇನ್ನೂ ಅವನ ಹೊಟ್ಟೆಯಲ್ಲಿ ಪ್ರಹ್ಲಾದರಿದ್ದಾರೋ ಅಂತ ದೇವರು ಹುಡುಕಾಟ ಮಾಡಿದ ಹಾಗೆ ಬಂತು ಅಂತ. ಅದಿಲ್ಲ, ಲೋಕಮುಖಕ್ಕೆ ಶಿಕ್ಷಣವನ್ನು ಕೊಟ್ಟರೆ ದೈತ್ಯರಿಗೆ ಶಿಕ್ಷೆಯನ್ನು ಕೊಟ್ಟವರು ತಾವು. ಆಮೇಲೆ ಬಲಿ ಅವನು ಹಾಗೆ ಸಾತ್ವಿಕನಾಗಿದ್ದರೂ ವೈದಿಕ ಮಾರ್ಗ ಅನುಸರಿಸಿದ್ರು. ಅವ ಪಡೆಯುವ ಉದ್ದೇಶವಾಗಿದ್ದು ಯಾವುದು? ದೇವಲೋಕವನ್ನು. ಅದು ಅವನಿಗೆ ಸೇರಬೇಕಾದ್ದಲ್ಲ. ಹಾಗೊಮ್ಮೆ ಬಲಿ ಅದನ್ನ ಪಡೆದಂತಾದ್ರೆ ಲೋಕವು ಉಳಿಯುವುದಿಲ್ಲ, ಲೋಕಕ್ಕೆ ಮಾರಕವಾಗ್ತಿತ್ತು. ಆ ಕಾರಣಕ್ಕಾಗಿ ಮಾರಕವಾಗಿದ್ದನ್ನ ಪೂರಕವಾಗಿ ಇಡದೆ ಅದನ್ನು ಮರ್ದಿಸುವುದಕ್ಕೆ ಬೇಕಾಗಿ ಅವನಿಚ್ಛೆಯ ಪ್ರಕಾರವಾಗಿ ದಾನವಾಗಿ ಕೇಳುವುದಕ್ಕೆ ಹೋದವರು ತಾವು. ಹಾಗೆ ದಾನವಾಗಿ ಕೊಡುವುದಕ್ಕೆ ಅವ ಬಂದಾಗ ತನ್ನ ಪಾದದ ಮೂಲಕವಾಗಿ ಅವನ ಪಾತಾಳಕ್ಕೆ ತಾವು ಅಟ್ಟಿದವು. ಅಂದ್ರೆ ಲಕ್ಷ್ಮಿ 14 ಲೋಕದ ಮೇಲೆ ಯಜಮಾನ್ಯ ಹೊಂದಿದ್ದ, ತಾನೆಂಬ ಅಹಂಕಾರದಿಂದ ಮೆರೀತಾ ಇದ್ದ. ತ್ರಿಪಾದ ದಾನ ಬೇಡಿದೆ, ತ್ರಿವಿಕ್ರಮನಾಗಿ ಬೆಳೆದೆ, 2 ಪಾದಗಳಿಂದ 14 ಲೋಕಗಳನ್ನು ಅಳೆದೆ. ಆಗ ಕೊನೆಯದೆಲ್ಲಿಡ್ಲಿ ಅಂತ ಕೇಳಿದಾಗ ತನ್ನ ತಲೆ ತೋರಿಸಿದ, ಅವನ ತಲೆಯ ಮೇಲಿಟ್ಟೆ. ಆಲೋಚನೆ ಮಾಡಿ ನೋಡು, ಏನು ನಾನು ತನ್ನದೆನ್ನುವ ಅಹಂಕಾರ ಇದ್ದಾಗ 14 ಲೋಕವಾದರೂ ಭಗವಂತನ ಒಂದು ಕಾಲಿಗೆ ಸಮ. ಅದು ಯಾವಾಗ ದೇವರು ದೊಡ್ಡವ ಎನ್ನುವ ಜ್ಞಾನ ಮೂಡುತ್ತದೆಯೋ ಅಷ್ಟು ದೊಡ್ಡ ಕಾಲಿಗಾದ್ರೂ ಆ ತಲೆ ಸರಿ ಅಂತ ಆಗ್ತದಲ್ವಾ. ಜೊತೆಯಲ್ಲಿ ಎಷ್ಟು ಸಣ್ಣವನೂ ಆಗಬಲ್ಲ, ಎಷ್ಟು ದೊಡ್ಡವನೂ ಆಗಬಲ್ಲ, ವಾಮನನೂ ಆದ, ತ್ರಿವಿಕ್ರಮನೂ ಆದ. ಯಾರ ಸಮ್ಮುಖದಲ್ಲಿ ಸಣ್ಣವ, ಯಾರ ಸಮ್ಮುಖದಲ್ಲಿ ತ್ರಿವಿಕ್ರಮ ಎಂಬಂತ ನೀತಿಯನ್ನ ಪ್ರಪಂಚ ಮುಖಕ್ಕೆ ಸಾರಿ ಕೊಟ್ಟವರು ತಾವು. ಈ ಎಲ್ಲವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಇದಕ್ಕಿಂತಲೂ ಹೆಚ್ಚಿಗೆ ಬೇಕಾ ಹೇಳುದು? ಲಕ್ಷ್ಮಿ ವಂಶಾವತಾರ, ವಂಶಾಂಶ, ಪೂರ್ಣಾಂಶ, ಹೀಗೆ ಎಲ್ಲ ವಿಭಾಗದಲ್ಲಿ ಒಂದೊಂದು ಅವತಾರವನ್ನು ತಾಳುತ್ತಾ ಹೋದವರು. ಆದರೆ ಪ್ರಧಾನವಾಗಿರುವಂತಹ ಅವತಾರಗಳು ಇವು 5 ಅವತಾರಗಳು. ಹೌದು, ಇದರಲ್ಲಿಯೂ ಉಂಟು ಲಕ್ಷ್ಮಿ. ಮತ್ಸ್ಯನಾಗಿ ಕಂಡೆ, ಕೂರ್ಮನಾಗಿ ಗೋಚರಿಸಿದೆ, ವರಹನಾದೆ, ನರಸಿಂಹನಾದೆ, ವಾಮನನಾದೆ. ಮೊದಲು ಜಲಚರನಾದೆ, ಬಳಿಕ ಉಭಯವಾಸಿಯಾದೆ, ಆ ಬಳಿಕ ಹರಿದಾಡುವ ಪ್ರಾಣಿಯಾದೆ, ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಾದೆ, ಕುಬ್ಜಮಾನವನಾದೆ. ಮನುಷ್ಯನೊಬ್ಬ ಹೇಗೆ ವಿಕಸನಗೊಂಡ ಎಂಬ ವಿಕಾಸವಾದವನ್ನು ಅವತರಣದ ಮೂಲಕ ಲೋಕಕ್ಕೆ ವಿಜ್ಞಾನದ ಕೊಡುಗೆಯನ್ನು ಕೊಟ್ಟದ್ದು ಅವತರಣದ ಮೂಲಕ. ಹಾಗಾಗಿ ಈ ಅವತರಣದಲ್ಲಿಯೂ ಲೋಕ ಶಿಕ್ಷಣವೇ ಇದ್ದದ್ದು. ಅದು ಹೌದು ಲಕ್ಷ್ಮಿ. ಇಷ್ಟೆಲ್ಲ ಕಂಡ ಬಳಿಕ ನಾನೇ ಧನ್ಯಳು ಅಂತ ಹೇಳಿದ್ರೆ ತಪ್ಪಾಗ್ತದ? ನೀ ಹೇಳುವುದು ಸರಿ ಉಂಟು, ಮತ್ತೆ ಇಷ್ಟು ಹೊಗಳ್ತಾ ಇದ್ದೆ ಹೌದು. ಇದೇಕೆ ಇವತ್ತು ಕೈಯಲ್ಲಿದ್ದ ಸುದರ್ಶನವನ್ನು ಜಾರಿ